ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಹಳೆಯ ರೆಸಿಪಿ ಆ್ಯಂಡ್ ದೆನ್ ತುಂಬಾ ಇಷ್ಟಪಡ್ತಾರೆ. ಬ್ಯಾಚುಲರ್ಸ್ ತುಂಬ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಆ್ಯಂಡ್ ದೆನ್ ಅವರಿಗೂ ತುಂಬ ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಅದು ಏನು ಅಂದರೆ ಟೊಮೊಟೊ ಗೊಜ್ಜು. ಸೊ ಅದನ್ನು ಹೇಗೆ ಮಾಡೋದು ಆ್ಯಂಡ್ ತುಂಬ ಈಸಿ, ಬೇಗನೆ ಮಾಡ್ಬೋದು, ಯಾವುದೇ ರೀತಿ ರಿಸ್ಕ್ ಆ ಥರ ಏನೂ ಇರೋದಿಲ್ಲ. ಬ್ಯಾಚುಲರ್ಸ್ ಏನು ಈಗ ಯಾರ್ಯಾರು ಇನ್ನೂ ಕಲಿತಿದ್ದೀರಾ ಅವರು ಕೂಡ ಮಾಡ್ಬೋದು. ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕು, ಹೆಂಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಸೊ ಇವಾಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಲೈಕ್ 2-3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ಎಣ್ಣೆ ಕಾಯಬೇಕು ಬಂದುಬಿಟ್ಟು. ಇದು ಈಗ ನಾನು ಮಾಡ್ತಿರೋ ಟೊಮೊಟೊ ಗೊಜ್ಜು ಬಂದುಬಿಟ್ಟು ಯಾರ್ಯಾರ ಮನೇಲಿ ಹೆಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಅಷ್ಟು, ಬಟ್ ನಮ್ಮ ಮನೆಯಲ್ಲಿ ನಾವು ಮಾಡೋದೇ ಹೀಗೇ. ಅದು ಅಲ್ಲದೆ ತುಂಬ ಈಸಿ ಕೂಡ ಮಾಡೋದು, ಬೇಗ ಆಗುತ್ತೆ. ಚಿತ್ರಾನ್ನ ಲೈಕ್ ಚಿತ್ರಾನ್ನ ಥರನಾದರೂ ನೀವು ತಿನ್ಕೋಬೋದು. ಅದನ್ನ ಅನ್ನಕ್ಕೆಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡು, ಇಲ್ಲ ಚಪಾತಿ ರೊಟ್ಟಿ ಅದಕ್ಕಾದರೂ ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಎಣ್ಣೆ ಕಾದ್ಮೇಲೆ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಸೊ ಕಡಲೆಬೇಳೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ತಿನ್ಬೇಕಾದ್ರೆ ಟೇಸ್ಟ್ ತುಂಬ ಬೇರೆಯೇ ಟೇಸ್ಟ್ ಥರ ಕೊಡುತ್ತೆ ಅದು. ಸೊ ಹಾಗಾಗಿ ಈಗ ಕಡಲೆಬೇಳೆ ಫ್ರೈ ಆಗ್ತಿದ್ದಂಗೆ ನಾನು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಆಪ್ಷನಲ್, ನೀವು ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ಖಾರ ತಿಂತೀರಾ ಅನ್ನೋರು ಹಾಕ್ಕೋಬೋದು, ಬೇಡ ಅನ್ನೋರು ಬಿಡ್ಬೋದು ಅಷ್ಟೇ. ಹಾಗೆಯೇ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮೀನ್ಸ್ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಒಂದು 5-6 ಪರ್ಪ್ ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗ್ತಾ ಇದ್ದಂಗೆ ನಾನು ಹಿಂದ್ಗಡೆಯಿಂದನೇ ಮತ್ತೆ ಬ್ಯಾಕ್ ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಬಂದುಬಿಟ್ಟು. ಸೊ ಈರುಳ್ಳಿನ ನಾನು ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಯಾವುದೇ ರೀತಿ ಬೇರೆ ರೀತಿ ಹೆಚ್ಚಿಟ್ಕೊಂಡು ನೀವು ಹೆಂಗಾದರೂ ನಿಮ್ಮ ಮನೇಲಿ ಹೆಚ್ಕೋಬೋದು. ಬಟ್ ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರೂ ಚೆನ್ನಾಗೇ ಬರುತ್ತೆ, ಈ ಥರ ಆದ್ರೂ ಚೆನ್ನಾಗೇ ಇರುತ್ತೆ. ಸೊ ಈಗ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಅದು ಈರುಳ್ಳಿ ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಈಗ. ಸೊ ಈರುಳ್ಳಿ ಫ್ರೈ ಆಗ್ತಾಯಿದೆ. ಸೊ ಅದಾಗೋ ಅಷ್ಟೊತ್ತಿಗೆ ಇದರಿಂದ ಯೂಸಸ್ ಅನ್ನೋದಕ್ಕಿಂತ ತುಂಬ ಈಸಿ ಇರೋದ್ರಿಂದ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಯಾರು ಅಡುಗೆ ಕಲಿತಿದ್ದೀನಿ ಅಂತ ಅಂದ್ಕೊಂಡಿರ್ತಾರಲ್ಲ ಅವರು ಫಸ್ಟ್ ಟ್ರೈ ಮಾಡ್ಬೋದು ಮನೆಯಲ್ಲಿ, ಇದು ಹೇಗೆ ಬರುತ್ತೆ ಏನು ಅಂತ. ಸೊ ಇವಾಗ ಎಲ್ಲರಿಗೂ ಇರುತ್ತೆ, ಅಡುಗೆ ಕಲಿತಿರೋರು ಸ್ಟಾರ್ಟಿಂಗ್ ಯಾವುದಾದ್ರು ಒಂದು ಐಟಮ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಬಂದುಬಿಟ್ರೆ ಅವರಿಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಗೋಗುತ್ತೆ ಮತ್ತೆ ಅಡುಗೆ ಮಾಡೋದಕ್ಕೆ. ಸೊ ಹಾಗಾಗಿ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇದು ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಮಿಸ್ಟೇಕ್ಸ್ ಅಥವಾ ತುಂಬ ಲಾಂಗ್ ಪ್ರೊಸೀಜರ್ ಅದು ಯಾವುದೂ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ತುಂಬ ಈಸಿ ಇರೋದ್ರಿಂದ ಯಾವುದೇ ರೀತಿ ನಿಮಗೆ ರಿಸ್ಕ್ ಅಂತಲೂ ಕೂಡ ಅನಿಸೋದಿಲ್ಲ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನೋಡಿ ಈಗ ಆಲ್ರೆಡಿ ಆನಿಯನ್ ಫ್ರೈ ಆಗಿದೆ. ಸೊ ಅದು ಫ್ರೈ ಆಗಿರೋದಕ್ಕೆ ಈಗ ಟೊಮೊಟೊ ಹಾಕಿದ್ದೀನಿ. ಇದು ಟೊಮೊಟೊ ಗೊಜ್ಜೆ ಆಗಿರೋದ್ರಿಂದ ಟೊಮೊಟೊ ಜಾಸ್ತಿ ಬೇಕಾಗುತ್ತೆ. ನೀವು ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗೂ ಇರುತ್ತೆ ಆ್ಯಂಡ್ ದೆನ್ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಗೊಜ್ಜು. ನಾನಿಲ್ಲಿ ನಮ್ಮ ಮನೆಗೆ ಮಾಡ್ತಾ ಇರೋದು ಒಂದು 4 ಮೆಂಬರ್ಸಿಗೆ ಮಾಡ್ತಾಯಿದ್ದೀನಿ ನಾನು ಸೊ ಈಗ ಟೊಮೊಟೊ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು, ಅಂದರೆ ಫುಲ್ಲು ಅದರದ್ದು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಅದು ಫುಲ್ ಮೆತ್ತ ಆಗಬೇಕು ಟೊಮೊಟೊ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನಾವು ಹಿಂಗೇ. ನಾನೇನು ಮಾಡ್ತೀನಿ, ಇದು ಫ್ರೈ ಹಾಗೆ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ನಾನು ನೀರನ್ನ ಹಾಕ್ಕೊಳ್ತೀನಿ. ನೀರನ್ನ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಟೊಮೊಟೊ ನೀರು ಹಾಕಿದಾಗ ಬೇಗ ಬೇಯುತ್ತೆ. ನೀವು ಹಾಗೆ ಫ್ರೈ ಮಾಡಿದಾಗ ಬೇಯೋದಕ್ಕೂ ನೀರು ಹಾಕಿದಾಗ ಬೇಯೋದಕ್ಕೂ ತುಂಬ ಡಿಫ್ರೆನ್ಸ್. ಹಂಗಂತೇಳಿ ತುಂಬ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಲೈಟಾಗಿ ಒಂದು ಅರ್ಧ ಲೋಟನೂ ಬೇಡ, ಅದಕ್ಕಿಂತ ಇನ್ನೂ ಒಂಚೂರು ಕಮ್ಮಿನೇ ನೀರು ಹಾಕ್ಕೋಬೇಕು. ಸೊ ಅದು ಜಸ್ಟ್ ಏನು ಅಂದರೆ ನೀರು ಹಾಕಿದ್ದೀವಿ, ಅದು ಸ್ವಲ್ಪ ಎಲ್ಲ ಹುಳಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಸೊ ಅದು ಬಿಟ್ಕೊಳ್ಳೋದಕ್ಕೆ ಅದು ಈಸಿ ಆಗೋಂಗೆ ಮಾತ್ರ ನೀರು ಹಾಕ್ಕೋಬೇಕಷ್ಟೇ. ತುಂಬ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಅದು ಗೊಜ್ಜಾಗೋದಿಲ್ಲ, ಸಾಂಬಾರಾಗಿ ಹೋಗ್ಬಿಡುತ್ತೆ ಆಮೇಲೆ. ಸೊ ಹಾಗಾಗಿ ನೋಡಿ ಮಿತಿಯಲ್ಲಿ ನೀವು ನೀರು ಹಾಕ್ಕೊಳ್ಳಿ. ಸೊ ನೀರು ಹಾಕಾದ್ಮೇಲೆ ಒಂದು 5 ಮಿನಿಟ್ಸು ನೀವು ಹಾಗೆ ಬಿಡಬೇಕಾಗುತ್ತೆ. ನೋಡಿ ಈ ಥರ ನೀರಿನ ಅಂಶ ಎಲ್ಲ ಮೇಲೆ ಬಂದಿರುತ್ತೆ, ಇನ್ನು ಟೊಮೊಟೊ ಎಲ್ಲ ಕೆಳಗಡೆ ಥರ ಹೋಗಿರುತ್ತೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿ ಬೆಂದಿರಬೇಕು ಅದು ಸೊ ಗೊತ್ತಾಗುತ್ತೆ ಅಲ್ಲ, ನಾನು ಟೊಮೊಟೊ ಸಿಪ್ಪೆ ಎಲ್ಲ ಸಪ್ರೇಟಾಗಿ ಬಿಟ್ಕೊಳ್ತಾ ಇರುತ್ತೆ. ಸೊ ಹಂಗಾಗಿದ್ರೆ ಬೆಂದಿದೆ ಅಂತ ಅರ್ಥ. ಸೊ ಇವಾಗ ನೋಡಿ ಫುಲ್ ಆಲ್ರೆಡಿ ಬೇಯ್ತಾ ಇದೆ, ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಸೊ ಅದು ಬೇಯೋದ್ರೊಳಗೆ ನಾನೇನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ನಾನು ಏನೇನು ಮಸಾಲ ಪೌಡರ್ ಇದಕ್ಕೆ ಹಾಕಬೇಕು ಅಂದ್ಕೊಳ್ತಿದ್ದೀನೋ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಅರಶಿನ ಪುಡಿ, ಅಂದರೆ ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಬಂದುಬಿಟ್ಟು. ಸೊ ಅದಲ್ದಲ್ಲೇ ಮತ್ತೆ ನಾನು ಸ್ವಲ್ಪ ಏನು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ
ಖಾರದ ಪುಡಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ ಆಪ್ಷನಲ್ ಅಂತ ಹೇಳಿದ್ದೆ ನಾನು, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು. ನೀವು ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಖಾರದ ಪುಡಿ ಬೇಕಾದ್ರೆ ನೀವು ಸ್ಕಿಪ್ ಮಾಡಿ, ಇಲ್ಲ ನಾನು ಖಾರದ ಪುಡಿ ಹಾಕ್ತೀನಿ ಅಂದರೆ ಹಸಿರು ಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡಿ, ನಿಮ್ಮ ಅದು ಚಾಯ್ಸ್ ನಿಮ್ಮದು ಬಂದುಬಿಟ್ಟು. ಹಾಗೆಯೇ ಸಾಂಬಾರು ಪುಡಿ ಸ್ವಲ್ಪ ಹಾಕಿ ನೀವು ಬಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಇಷ್ಟನ್ನು ಹಾಕಿಬಿಟ್ಟು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಇನ್ನೊಂದು 3 ಮಿನಿಟ್ಸ್ ಚೆನ್ನಾಗಿ ಅದು ಮಸಾಲ ಎಲ್ಲ ಟೊಮೊಟೊಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಯಿತು ಅಂತಂದರೆ ಟೊಮೊಟೊ ಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ದೆನ್ ತುಂಬ ಈಸಿ ಕೂಡ, ಯಾವುದೇ ರೀತಿ ಖಾರ ರುಬ್ಕೋಬೇಕು, ಮಸಾಲ ಮಾಡ್ಕೋಬೇಕು, ಅದು ಯಾವುದೇ ರೀತಿದೇನೂ ಇರೋದಿಲ್ಲ. ಆ್ಯಂಡ್ ದೆನ್ ತುಂಬ ಈಸಿಯಾಗಿ ಮಾಡ್ಬೋದು. ಮನೆಗೆ ಯಾರಾದರೂ ಬಂದಿದ್ದಾರೆ ಅಂದರೆ ಪಟ್ಟನಾಗಿ ಮಾಡಿಕೊಡ್ಬೋದು ಇದನ್ನು. ಆ್ಯಂಡ್ ದೆನ್ ತುಂಬ ಟೇಸ್ಟಿ ಕೂಡ ಇರುತ್ತೆ, ಮಕ್ಕಳು ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ ಬಂದಿದ್ದು. ಸೊ ಹಾಗಾಗಿ ನೋಡಿ ಅಷ್ಟು ಫುಲ್ಲೆಲ್ಲ ಚೆನ್ನಾಗಿ ಬಾಯ್ಲ್ ಕೂಡ ಆಗಿದೆ. ಆ್ಯಂಡ್ ದೆನ್ ಬಾಯ್ಲ್ ಆಗೋದಲ್ದಲೆ ಮಸಾಲ ಕೂಡ ಹಿಡ್ದಿದೆ ಬಂದು ಅದು ನೀಟಾಗಿ. ಸೊ ಅದು ಚೆನ್ನಾಗಾಗಿದೆ ನೋಡಿ. ಇಷ್ಟು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಅದು ಚೆನ್ನಾಗಿ ಮಸಾಲೆ ಹಿಡಿಯೋದು, ಇಲ್ದಲೇ ಇದ್ದರೆ ಆ ಮಸಾಲೆ ಹಿಡಿಯೋದಿಲ್ಲ ಬಂದು ಟೊಮೊಟೊಗೆ. ಸೊ ಹಾಗಾಗಿ ಈ ಥರ ಮಾಡಿಕೊಂಡು ನೀವು ರೈಸ್ಗೆ, ಚಪಾತಿಗೆ ಅಥವಾ ರೊಟ್ಟಿ ಈ ಥರ ಯಾವುದಕ್ಕಾದರೂ ನೀವು ಹಾಕ್ಕೊಂಡು ತಿನ್ಬೋದು. ಯಾವುದೇ ರೀತಿ ನಿಮಗೆ ಅದು ಯಾವುದಕ್ಕೆ ಹಾಕಿದ್ರೆ ಅದು ಬ್ಲೆಂಡ್ ಆಗಿಬಿಡುತ್ತೆ ಅದ್ರ ಜೊತೆಗೆ. ನಿಮಗೆ ಬೇರೆ ರೀತಿ ಏನೋ ತಿಂತಿದ್ದೀವಿ ಅನ್ನೋ ಫೀಲ್ ಬರೋದಿಲ್ಲ, ಚೆನ್ನಾಗಿ ಅದು ಬ್ಲೆಂಡ್ ಆಗಿಬಿಡುತ್ತೆ. ನೀವು ರೊಟ್ಟಿ ಜೊತೆಗೆ ತಿಂದರೆ ಅದ್ರ ಜೊತೆಗೆ ಸೆಟ್ ಆಗುತ್ತೆ. ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ದೆ. ಸೊ ಅಕ್ಕಿ ರೊಟ್ಟಿ ಮಾಡಿ ಇದನ್ನ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಬೇರೆ ಎಲ್ಲ ರೊಟ್ಟಿಗಿಂತ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಚಪಾತಿಗಿಂತನೂ ಅಕ್ಕಿ ರೊಟ್ಟಿ ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ಅಕ್ಕಿ ರೊಟ್ಟಿಗೆ ಈ ಥರ ಮಾಡ್ಕೊಂಡು ತಿಂದುಬಿಟ್ರೆ ಅಂತೂ ಆಹಾ ನನಗಿರುತ್ತೆ ಒಂದು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮಗಂತೂ ತುಂಬಾ ಇಷ್ಟನೂ ಕೂಡ ಆಯಿತು. ಸೊ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ. ಹಾಗೆ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಫುಲ್ ವೀಡಿಯೋಸ್ ನೋಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.